ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋಸ್ ಇದು. ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದಿರೋರು ಕೆಲವರು ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ತಾಯಿದ್ರು ಈ ವಿಡಿಯೋಸ್ನ ಹಾಕಿ ಅಂಥೇಳಿ. ಸೊ ಇವತ್ತು ನಾವು ಮಾಡೋಕ್ಕೆ ಹೊರಟಿರೋದು ಹುರುಳಿ ಜಿಂಕ ಹೇಗೆ ಮಾಡೋದು, ಅದ್ರ ಪೌಡ್ರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ನಾನು ಹುರುಳಿಕಾಳು ಇಲ್ಲಿ ನಾನು ಪಾವಲ್ಲಿ ಅಂದರೆ ದೊಡ್ಡ ಲೋಟದಲ್ಲಿ 1 ಲೋಟದಷ್ಟು ಹುರುಳಿಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೆಂಪಾಗಿ ಹಾಗೆ ಪಟ ಪಟ ಅಂತ ಸಿಡಿಬೇಕು. ಆವಾಗವರೆಗೂ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಬೇಗ ಹಾಳಾಗಲ್ಲ. ನೋಡಿ, ಇವಾಗ ಆಲ್ರೆಡಿ 50 ಆಗಿದೆ. ಈಗ ನಾನು ಅದಕ್ಕೆ 2 ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಜೀರಿಗೆ ಏನಕ್ಕೆ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ಇದಕ್ಕೆ ಜೀರಿಗೆ ಹಾಕಿದ್ರೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ನಾವು ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಸೊ ನೋಡಿ, ಈಗ ಹಾಕಿ 50 ಆಗಿದೆ. ನೋಡಿ, ಇನ್ನೂ ನೀಟಾಗಿ ಫ್ರೈ ಆಗಬೇಕು. ಇವಾಗ ಫ್ರೈ ಆಗ್ತಾ ಇದೆ. ಹಾಗೆ ಸ್ಮೆಲ್ಲು ಕೂಡ ಘಮ ಘಮ ಅಂತ ಬರ್ತಾ ಇದೆ. ಸ್ಮೆಲ್ಲು ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಪುಡಿ ನಾವು ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗಂತೂ ತುಂಬಾ ಕಾಂಬಿನೇಷನ್ ಇದು, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಹಳ್ಳಿಗಳಲ್ಲಿ ತುಂಬಾ ಮಾಡ್ತೀವಿ, ನಾವು ಇದೇ ಕಡಿಮೆ ಮಾಡ್ತಿರೋದು. ನಮ್ಮ ಕಡೆ ಎಲ್ಲಂದರೆ ಮಿಲ್ಲಲ್ಲಿ ಹಾಕ್ಸ್ಕೊಂಬಂದು ಇಟ್ಕೊಂಡ್ಬಿಡ್ತಾರೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ನಾನೊಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ತಣ್ಣಗಾಗೋವರೆಗೂ. ಸೊ ಕಾಳುಗಳು ನೋಡ್ತಿದ್ದೀರಲ್ಲ, ಈ ಥರ ನೀಟಾಗಿ ಫ್ರೈ ಆಗಿರಬೇಕು. ಸೊ ಇದು ಹುಣಸೆಹಣ್ಣು. ನಾನು ಇಲ್ಲೊಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ತೆಗೆದು ನೆನೆಸಿ ಇಟ್ಕೊಳ್ತಿದ್ದೀನಿ. ಸೊ ನಾನು ಅದು ಪುಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಕೂಡ ರೆಡಿ ಆಗುತ್ತೆ. ಹುಣಸೆಹಣ್ಣು ನೆನೆಸಿದ್ರೆ ಬೇಗ ಹುಳಿ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನೆನೆಸಿಟ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು, ಚಿಕ್ಕ ಜಾರಲ್ಲ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಪುಡಿನ ಮಾಡ್ಕೊಳ್ಳೋಣ. ಚಿಕ್ಕ ಜಾರಲ್ಲಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ನೈಸಾಗಿ ಪುಡಿ ಆಗುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಅರಿಶಿನ ಪುಡಿ ಹಾಕಿದ್ರೆ ಕಲರ್ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅದ್ಭುತವಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಫೈನಾಗಿ ಅದನ್ನು ಪುಡಿನ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ರೆಡಿಯಾಗಿದೆ. ನಾನು ಒಂದು ಪಾವಷ್ಟು ಪುಡಿನ ಮಾಡ್ಕೊಂಡಿದ್ದೆ, ನನಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬಂದಿದೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋದ್ರಿಂದ ಚಿಟಪಟ ಅನ್ನುತ್ತೆ. ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಹಾಗೆ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಸ್ಲೈಸಾಗಿ ತೆಳುವಾಗಿ ಹಚ್ಕೊಂಡ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹುರುಳಿ ಜಿಂಕಕ್ಕೆ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲದರಲ್ಲೂ ಈರುಳ್ಳಿ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಈರುಳ್ಳಿ ಕೆಂಪಗಾಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಟೊಮೆಟೊ, ನಾನು ಸ್ವಲ್ಪ ಅಂದರೆ 2 ಟೊಮೆಟೊ ಅಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನು ಮಾಡಬೇಕು ಅಂತ ಹೇಳಿ. ನೋಡ್ತಾ ಇರ್ಬೋದು, ಈಗ ಟೊಮೆಟೊನು ಕೂಡ ನೀಟಾಗಿ ಫ್ರೈ ಆಗಿದೆ, 50% ಆಗಿದೆ. ನೋಡಿ, ಇವಾಗ ನೀಟಾಗಿ ಎಲ್ಲ ಕೂಡ ಆಯಿತು. ಇದಕ್ಕೆ ನಾನು ನೀರು ನಮಗೆ ಹುರುಳಿ ಜಿಂಕ ಎಷ್ಟು ಬೇಕೋ ಅಂತ ಮೆಜರ್ಮೆಂಟಲ್ಲಿ ಹಾಕ್ಕೋಬೋದು, ಇಲ್ಲ ಅಥವಾ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಾನು ಪುಡಿ ಅಂದರೆ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡೋದ್ರಿಂದ ನಾನಿಲ್ಲಿ 2 ಗ್ಲಾಸಷ್ಟು ಮಾಡ್ತಿದ್ದೀನಿ. ಸೊ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಆವಾಗಲೇ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದರ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಹುಳಿ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಹುಳಿ ಕಡಿಮೆನೇ ಹಾಕ್ಕೊಳ್ತೀನಿ. ಹುಳಿ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಹುಳಿ ಜಾಸ್ತಿನೇ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹುರುಳಿ ಜಿಗ್ಗಕ್ಕೆ ಸ್ವಲ್ಪ ಹುಳಿ ಇದ್ರೇ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ, ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳೋಣ.
ಸೊ ಏನು ಗೊತ್ತಾ, ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಬೇಕು. ಯಾಕೆಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನು ಮತ್ತೊಂದು ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಸಿಕ್ಸರಲ್ಲಿ ಕಟ್ ಮಾಡೋದು, ಯಾಕೆ ಅಂತಂದರೆ ಚಾಕುಲಿ ಕಟ್ ಮಾಡಿದ್ರೆ ಮಣೆಗೆಲ್ಲ ಕೂಡ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕತ್ತರಿಯಲ್ಲೇ ಕಟ್ ಮಾಡಿ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ. ಈ ಥರ ಕಟ್ ಮಾಡಿದರೆ ಎಲ್ಲಿಗೂ ಕೂಡ ಅಂಟೋದಿಲ್ಲ, ಹಾಗೆ ಬೇಗನೂ ಕೂಡ ಟೈಮ್ ಕೂಡ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಇವಾಗಲೇ ನಾವು ಎಷ್ಟು ಉಪ್ಪು ಬೇಕು ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಸೊ ಇವಾಗ ರೆಡಿ ಆಗ್ತಾಯಿದೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ, ಸ್ಮೆಲ್ ಕೂಡ ಘಮ ಘಮ ಅಂತಿದೆ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಇವಾಗ ಕುದಿಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪನೇ ಪುಡಿನ ಉದುರಿಸಿ ನೀಟಾಗಿ ತಿರುಗಿಸ್ಕೋಬೇಕು. ನಾನು ನಿಮಗೆ ತೋರಿಸ್ತೀನಿ. ಎಲ್ಲೂ ಕೂಡ ಗಂಟುಗಳಾಗದೇ ಉರಿ ಕಡಿಮೆ ಮಾಡಿಕೊಂಡು ನಿಧಾನಕ್ಕೆ ಸ್ವಲ್ಪನೇ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಬರ್ರಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ನೀಟಾಗಿ ಗಂಟು ಆಗದಿರೋ ರೀತಿ ಸ್ವಲ್ಪನೇ ಆ್ಯಡ್ ಮಾಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡೋಕ್ಕೆ ಹೋಗಬಾರ್ದು. ನೀಟಾಗಿ ಮಿಕ್ಸ್ ಆದಮೇಲೆ ಬೇಕಾದರೆ ಸ್ವಲ್ಪ ಹೊತ್ತು ಕೈ ಬಿಟ್ರೂ ನಡೆಯುತ್ತೆ. ಪುಡಿ ಹಾಕಬೇಕಾದ್ರಂತೂ ದಯವಿಟ್ಟು ಕೈ ಬಿಡಬೇಡಿ, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಯಾಕೆ ನಿಮಗೆ ಕೆಲವ್ರಿಗೆ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಸ್ವಲ್ಪ ನೀರಲ್ಲಿ ಹಾಕಿ ಕಲಿಸ್ಬಿಟ್ಟು ಡೈರೆಕ್ಟಾಗಿ ಹುರುಳಿ ಚಿಂಕಕ್ಕೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ಕೆಲವರು ಈ ಥರನೂ ಮಾಡ್ಬೋದು, ಆದರೆ ಈ ಥರನೂ ಮಾಡ್ಕೋಬೋದು. ಈ ಥರ ಗಂಟಾಗಲ್ಲ, ಸಾಮಾನ್ಯವಾಗಿ ಗಂಟಾಗಲ್ಲ. ಗಂಟಾಗುತ್ತೆ ಬೇಡಪ್ಪ ಅನ್ನೋದಿದ್ರೆ ನೆಕ್ಸ್ಟ್ ನೀವು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಪುಡಿನ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನಮಗೆ ಎಷ್ಟು ಬೇಕು ಹುರುಳಿ ಚಿಂಕ ಸ್ವಲ್ಪ ತಿಕ್ನೆಸ್ಸಲ್ಲಿದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ಸೊ ಬಿಸಿ ಹುರುಳಿ ಚಿಂಕ ರೆಡಿ ಆಗ್ತಾಯಿದೆ. ಖಂಡಿತವಾಗ್ಲೂ ಈಗ ನಾನು ಎಕ್ಸೈಟಾಗಿ ಕಾಯ್ತಾಯಿದ್ದೀನಿ. ಯಾಕೆ ಅಂತಂದರೆ ನನಗೆ ಹುರುಳಿಕಾಳು ಚಿಂಕ ಅಂದರೆ ತುಂಬಾ ಫೇವ್ರೇಟ್ ಅಂತ ಹೇಳ್ತೀನಿ. ನನ್ನ ಫೇವ್ರೆಟ್ ಫುಡ್, ತುಂಬ ಇಷ್ಟಪಟ್ಟು ತಿನ್ನೋದು ನಾನು ಅಂದರೆ ಜಾಸ್ತಿ ಇದೆ. ಸೊ ಇವಾಗ ನೋಡಿ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಸೊ ಹೀಗೆ ಮಿಕ್ಸ್ ಮಾಡ್ತಾ ನೋಡ್ತಾ ಇರ್ಬೋದು, ಬರ್ತಾ ಗಟ್ಟಿ ಆಗ್ತಾಯಿದೆ. ಇವಾಗ ನಾವು ಇದನ್ನು ನೀಟಾಗಿ ಒಂದೆರಡು ಸಲ ತಿರುಗಿಸ್ಬಿಟ್ಟು ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸ್ವಲ್ಪ ತೆಳುಗಾದರೆ ಇನ್ನೊಂದು ಸ್ವಲ್ಪ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಾವು ಪುಡಿನ ಆವಾಗಲೇ ಒಂದೇ ಸಲ ಹಾಕಬೇಕು ಅಂತೇನಿಲ್ಲ, ಯಾವಾಗ ಬೇಕು ಸ್ವಲ್ಪ ಗಟ್ಟಿ ಥಿಕ್ನೆಸ್ ಬೇಕಂತ ಹೇಳಿ ನೋಡಿ ಹಾಕ್ಕೋಬೋದು. ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ನೀಟಾಗಿ ಬೆಂದಿದೆ ನೋಡಿ, ಕುದಿ ಬರ್ತಾಯಿದೆ, ಆಯಲ್ ಕೂಡ ಬಿಟ್ಕೊಂಡಿದೆ ನೋಡಿ. ಇವಾಗ ಥಿಕ್ನೆಸ್ ಹೇಗಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು. ನೋಡಿದ ತಕ್ಷಣವೇ ಆಲ್ಮೋಸ್ಟ್ ಗೊತ್ತಾಗ್ತಾಯಿದೆ. ಹುರುಳಿ ಚಿಂಕ ರೆಡಿಯಾಗಿದೆ, ರೊಟ್ಟಿನೂ ಕೂಡ ರೆಡಿಯಾಗಿದೆ. ಸೊ ಇವಾಗ ನೋಡೋಣ, ಹುರುಳಿ ಚಿಂಕ ರೆಡಿಯಾಗಿದೆ. ಈಗ ಆಫ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ನಾನು ರೊಟ್ಟಿ ಕೂಡ ರೆಡಿಯಾಗಿ ಬಿಸಿ ರೊಟ್ಟಿ ಕೂಡ ರೆಡಿಯಾಗಿದೆ, ಹಾಗೆ ಹುರುಳಿಕಾಳು ಚಿಂಕನೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸಖತ್ತಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲರಿಗೂ ಹುರುಳಿ ಚಿಂಕ ಇಷ್ಟ ಆಯಿತು ಖಂಡಿತವಾಗ್ಲೂ ಒಂದು ಸಲ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ ಹೊಸಬ್ರು ಯಾರಾದರೂ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ. ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ. ಹೀಗೆ ನೆಕ್ಸ್ಟ್ ವಿಡಿಯೋಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ತಗೊಂಡು ಬರ್ತೀನಿ. ಸೊ ನೀವು ಕೂಡ ಬಿಸಿ ತಣ್ಣಗಾಗೋದು ಬೇಡ, ಬೇಗ ತಿಂದ್ಬಿಡೋಣ. ಥ್ಯಾಂಕ್ ಯು.